ಬಂದ್ರೆ ಉರಿಯೋ ಬೆಂಕಿ ಹಾಕ್ತೀವಿ. ಆದ್ರೂ ನಮ್ಮನ್ನು ಮುಟ್ಟಕ್ ಬಂದ್ರೆ ಅವಳು ಸುಟ್ಟು ಹೋಗ್ಬಿಡ್ತಾಳೆ. ಇನ್ಸ್ಪೆಕ್ಟ್ರೆ, ನಾವು ಎಲೆಕ್ಷನ್ಗೆ ಸಾಲ ಮಾಡಿ ದುಡ್ಡು ಖರ್ಚು ಮಾಡ್ತಿರೋದು. ಅದು ಅಲ್ಲದೆ ನಮ್ಮ ತಾಯಿ ಒಡವೆ ಅಡ ಇಟ್ಟು ದುಡ್ಡು ತಂದಿರೋದು. ನಿಮ್ಮ ಬಿಜಾಂಬಿಕನ್ ಥರ ಇರೋ ಬರೋರು ತಲೆ ಹೊಡೆದು ದುಡ್ಡು ಮಾಡ್ತಾ ಇಲ್ಲ. ತಗೊಳ್ಳಿ. ಇನ್ನೂ ಏನು ಇಲ್ಲೇ ನಿಂತಿದ್ದೀರಾ? ನೀವು ಬಂದಿರೋ ಕೆಲಸ ಮಾಡಾಯ್ತಲ್ಲ. ನೀವು ಸರ್ಕಾರದ ಸೇವೆಯಲ್ಲಿದ್ದೀರಾ. ಸರ್ಕಾರ ಅಂದರೆ ಜನಗಳು, ಜನಗಳು ಅಂದರೆ ನಾವು. ನೀವು ಬದುಕ್ತಾ ಇರೋದೇ ನಮ್ಮ ದುಡ್ಡಿಂದ. ನಿಮ್ಮನ್ನ ನಾವು ನೇಮಕ ಮಾಡ್ಕೊಂಡಿರೋದು ಜನಗಳ ಸೇವೆ ಮಾಡಲಿ ಅಂತ. ಅಂಥದ್ರಲ್ಲಿ ನೀವೇ ನಮಗೆ ತೊಂದರೆ ಕೊಡೋಕೆ ಬಂದರೆ ನಾವೆಲ್ಲ ಸುಮ್ಮನೆ ಬಿಟ್ಬಿಡ್ತೀವಾ? ನಮ್ಮ ಮನೆ ಸೊಸೆ ಎಲೆಕ್ಷನಿಗೆ ನಿಂತಿರೋದು. ನೀವು ನಿಮ್ಮ ಮೇಡಮ್ ಮಾತ್ರ ಅಲ್ಲ, ಆ ವಿಧಿನೇ ಅಡ್ಡ ಬಂದ್ರೂ ಅವ್ರಿಗೆಲ್ಲದನ್ನ ತಪ್ಪೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಇನ್ಸ್ಪೆಕ್ಟ್ರೆ, ಏನು ಮಂಗಳಾರತಿ ಕೊಡ್ಬೇಕಾ? ಏನಂತೆ ಮೇಡಮ್, ಆ ಶ್ರಾವಣಿ ಇನ್ನೂ ಸಿಕ್ಕಾಕೊಳ್ಳಿಲ್ವಂತ? ಹೇಗ್ ಸಿಕ್ಕಾಕೋತಾಳೆ? ನಾವು ಪ್ರಾಪರ್ ಆಗಿ ಪ್ಲಾನ್ ಮಾಡದೆ ಅವನನ್ನ ಅಲ್ಲಿ ಕಳಿಸಿದೀವಿ. ಆ SI ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ದಾನೆ. ಶ್ರಾವಣಿ ಸಿಕ್ಕಾಕೋಬೇಕು ಅಂದ್ರೆ ಅವಳು ಮನೆಯಲ್ಲಿ ಖಂಡಿತ ಏನಾದ್ರೂ ಒಂದು ಸಿಗ್ಲೇಬೇಕಂತೆ. ನಾನು ಎಷ್ಟು ಅಂತ ಟ್ರೈ ಮಾಡೋದು, ಅವಳ ಕಡೆಯಿಂದ ಒಂದೇ ಒಂದು ತಪ್ಪಾಗ್ತಿಲ್ಲ. ಮೇಡಮ್, ಆ ಶ್ರಾವಣಿಗೆ ಏನಾದ್ರೂ ಮಾಡ್ಬಿಟ್ರೆ? ನೋ 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 ಅವಳನ್ನ ಈಗೇನು ಮಾಡಬಾರ್ದು. ಈಗ ಆಲ್ರೆಡಿ ನಾಮಿನೇಷನ್ ಫೈಲ್ ಮಾಡಿದಾಳೆ. ಅವಳಿಗೆ ಏನಾದ್ರೂ ಆದ್ರೆ ಎಲೆಕ್ಷನ್ ಮುಂದಕ್ಕೆ ಹೋಗುತ್ತೆ. ಅದರಿಂದ ನಮ್ಗೆ ಸಮಸ್ಯೆ ಆಗುತ್ತೆ. ಕೊನೆಗೆ ಆ ತಪ್ಪುಗಳು ನಮ್ಮ ಮೇಲೆ ಬರುತ್ತೆ. ಆಮೇಲೆ ಪೊಲೀಸು ಕೋರ್ಟು ಅಂತ ನಾವೇ ಅಲ್ದಾಡ್ಬೇಕಾಗುತ್ತೆ. ಪರವಾಗಿಲ್ಲ ಬಿಡಿ ಮೇಡಮ್, ಅವಳಿಗೇನು ಮಾಡದೇ ಇದ್ರು ನಾವು ಗೆದ್ದೇ ಗೆಲ್ತೀವಿ. ಅವಳು 4 ಕಡೆ ಓಡಾಡಿರ್ಬೋದು, ಒಂದ್ 4 ಜನ ಅವಳಿಗೆ ಜೈ ಅಂದಿರ್ಬೋದು. ಹಾಗಂತ ಅವಳು ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕಾಗುತ್ತಾ? ಹೌದು ಮೇಡಮ್, ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಎಲೆಕ್ಷನ್ಗೆ ದುಡ್ಡು ತಂದು ಸುರಿತಿದ್ದಾಳೆ. ಆ ದುಡ್ಡು ಖಾಲಿ ಆದ್ಮೇಲೆ ಮನೇಲಿ ಕುತ್ಕೊಳ್ತಾಳೆ. ಈ ಕಾಲದಲ್ಲಿ ದುಡ್ಡು ಇಲ್ಲದೆ ಜನಗಳು ಓಟ್ ಹಾಕ್ತಾರಾ? ಯುವರ್ ರೈಟ್. ನಾನು ಎಲೆಕ್ಷನ್ಗೋಸ್ಕರ ಕೋಟಿ ಕೋಟಿ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀನಿ. ಅವಳು ಮಾತಾಡೋದ್ ಬಿಟ್ರೆ ಬೇರೆ ಏನು ಮಾಡ್ತಾನೆ ಇಲ್ಲ. ಅಂಥದ್ರಲ್ಲಿ ಅವಳು ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಬಿಡಿ. ಅಯ್ಯೋ, ಸುಮ್ಮನೆ ನಾನು ಟೆನ್ಷನ್ ಮಾಡ್ಕೋತಿದ್ದೀನಿ ಅಷ್ಟೇ. ಆದ್ರೆ ಹಾಗಂತ ನಾವು ಅವಳನ್ನ ನೆಗ್ಲೆಕ್ಟು ಮಾಡೋಕ್ಕಾಗಲ್ಲ. ನಾವು ಬೇರೆ ಏನಾದರೂ ಪ್ಲಾನ್ ಮಾಡಲೇಬೇಕು. ಹೇಗಾದರೂ ಮಾಡಿ ಅವಳನ್ನ ಸಿಕ್ಕ ಹಾಕಿಸ್ಲೇಬೇಕು. ಇಲ್ಲ ಶ್ರಾವಣಿ ಮೇಡಮ್ ಅವರೇ, ಇನ್ನು ನೀವು ಯಾವುದಕ್ಕೂ ಹೆದರೋದು ಬೇಕಾಗಿಲ್ಲ. ಇಷ್ಟು ದಿನ ನಾನು ಆತಂಕದಲ್ಲಿದ್ದೆ, ಭಯದಲ್ಲಿದ್ದೆ. ಆದರೆ ನಾವೆಲ್ಲ ನಮ್ಮ ಪಾಡಿಗೆ ಸುಮ್ಮನೆ ಇರ್ತೀವಿ ಅಂದ್ರೂ ಆ ವಿಜಯಾಂಬಿಕಾ ನಮ್ಮನ್ನೆಲ್ಲ ಸುಮ್ಮನೆ ಇರೋದಕ್ಕೆ ಬಿಡ್ತಾ ಇಲ್ಲ. ಇನ್ನು ಅವಳು ಮಾಡೋ ಅನ್ಯಾಯನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರೋದಕ್ಕಿಂತ ಅವಳನ್ನ ಸೋಲ್ಸೋದೇ ಸರಿ ಅಂತ ನನಗೆ ಅನಿಸ್ತಾ ಇದೆ. ಹೌದು ಶ್ರಾವಣಿಯಮ್ಮ, ಅದೇನಾದ್ರೂ ಆಗ್ಲಿ ನೀವು ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು. ನಿಮ್ ಜೊತೆ ನಾವೆಲ್ಲರೂ ಇರ್ತೀವಿ. ನಮ್ಮಿಂದ ಏನ್ ಮಾಡೋದಿಕ್ ಸಾಧ್ಯನೋ ಅದನ್ನೆಲ್ಲ ಮಾಡ್ತೀವಿ. ಎಲೆಕ್ಷನ್ ನಿಂತಿರೋದು ನಮ್ಮನೆ ಹೆಣ್ಮಗಳು ಅಂತ ರಾಕ್ಷಸಿನ ಎದುರಿಸಿ ನಿಂತಿರೋದು ನಮ್ಮೆಲ್ರಿಗೂ ಹೆಮ್ಮೆ ವಿಷಯ. ಶ್ರಾವಣಿ ಮೇಡಮ್ ಅವರೇ, ನನ್ನ ಕಣ್ಣಿಗೆ ನೀವು ಸಾಕ್ಷಾತ್ ದುರ್ಗಿ ತರ ಕಾಣಿಸ್ತಾ ಇದ್ದೀರಾ. ಶ್ರಾವಣಿ ಮೇಡಮ್ ಅವರೇ, ಇಷ್ಟು ದಿನ ನಮ್ಮ ಮನೇಲಿ ಏನೇನೋ ಕಷ್ಟಗಳು ಬಂದೋಯ್ತು. ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಇದೆಲ್ಲ ನಮಗೆ ಬೇಕಿತ್ತ ಅಂತ ಅನಿಸ್ತಾ ಇತ್ತು.
ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ಅದೇನಾಗುತ್ತೋ ಆಗಲಿ, ನೀತಿ ನಿಯತ್ತಿಂದ ಬದುಕ್ತಿರೋ ನಾವುಗಳು ಇಲ್ಲ ಮೋಸ ಕಪಟ ಮಾಡಿ ಬದುಕ್ತಿರೋ ಅವಳ ನೋಡೇ ಬಿಡೋಣ. ನಿಮಗೆ ಮಾತ್ರ ಅಲ್ಲ, ನನಗೂ ಎಷ್ಟೋ ಸಲ ಅನಿಸಿದೆ ಇದೆಲ್ಲ ಬೇಕಿತ್ತ ಅಂತ. ಆ ವಿಜಯಾಂಬಿಕಾ ಇಡೀ ಸಿಸ್ಟಮ್ನೇ ತನ್ನ ಕೈಯಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ಅಂಥವಳ ಮುಂದೆ ನಾನು ಗೆಲ್ಲಕ್ಕಾಗತ್ತಾ ಅಂತ ನನಗನ್ನಿಸ್ತಾ ಇತ್ತು. ಆದರೆ ನಾನು ಪ್ರಚಾರಕ್ಕೆ ಇಳ್ದಾಗ್ಲೇ ನನಗೆ ಗೊತ್ತಾಗಿತ್ತು ಎಷ್ಟೋ ಜನರ ಬೆಂಬಲ ನನಗಿದೆ ಅಂತ. ಒಬ್ಬೊಬ್ರು ನನಗೆ ಹತ್ರ ಆದಾಗ್ಲೂ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಯ್ತು. ಅವರೆಲ್ಲರೂ ನನ್ನ ಜೊತೆ ಬಂದು ನಾವಿದ್ದೀವಿ, ನಾವು ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತ ಹೇಳಿದವರು ಈಗಲೂ ಕೂಡ ನನ್ನ ಜೊತೆನೇ ಇದ್ದಾರೆ. ಅದು ಸಾಲದು ಅಂತ ಇಡೀ ಫ್ಯಾಮಿಲಿ ಸಪೋರ್ಟ್ ನನಗಿದೆ. ಇಷ್ಟು ಸಾಕು, ನಾನು ಗೆದ್ದೇ ಗೆಲ್ತೀನಿ. ಕರ್ಮ ಏನು ಬಂದಿರೋದು ಇವ್ರಿಗೆಲ್ಲ ರೋಗ. ಬಡವ ನೀನ್ ಮಡಗ್ದಂಗಿರು ಅನ್ನೋದು ಬಿಟ್ಟು ಎಲೆಕ್ಷನ್ ಅಂತೆ ಜನಸೇವೆ ಅಂತೆ. ಸಿಂಹ ಆನೆನ ಸೋಲ್ಸೋದ್ರೆ ಅದಕ್ಕೊಂದು ಅರ್ಥ ಇದೆ. ಅದು ಬಿಟ್ಟು ಈ ಅಳಿಲು ಆನೆನ ಸೋಲ್ಸಕ್ಕೆ ಅಂತ ಹೊರಟಿದೆ. ಇದೆಲ್ಲ ಆಗೋ ಮಾತಾ?